ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕುರಿತಾಗಿ ಆ ದೇಶಗಳ ನಾಯಕರ ಮಧ್ಯೆನೇ ಗೊಂದಲ ಇದೆ. ಅದರ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಆ ಸಮಸ್ಯೆ ಮುಂದುವರಿತಾ ಇದೆಯೋ ಅದರ ಎಫೆಕ್ಟ್ ಅನ್ನ ನಾವು ರಾಜಧಾನಿಯಲ್ಲಿ ನೋಡ್ತಾ ಇದ್ದೀವಿ. ಕೇವಲ ರಾಜಧಾನಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ದೇಶದಾದ್ಯಂತ ಇದೇ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಒಂದು ಸಂಕಷ್ಟ ಮುಂದುವರೆದಿದೆ. ಆಟೋ ಗ್ಯಾಸ್ ಬಿಕ್ಕಟ್ಟು ಮುಂದುವರಿತಾ ಇದೆ. RT ನಗರದ ಒಂದು ಬಂಕ್ ಮುಂದೆ ಈ ಆಟೋ ಗ್ಯಾಸ್ಗಾಗಿ 3 ರಿಂದ 4 ಕಿಲೋಮೀಟರ್ ಕ್ಯೂ ಹಚ್ಚಿ ನಿಂತ್ಕೊಂಡಿದ್ದಾರೆ. ದೇವೇಗೌಡ ಬಂಕ್ ಮುಂದೆ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿರುವಂಥದ್ದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಚಾಲಕರು ಆಟೋವನ್ನು ಪಾರ್ಕ್ ಮಾಡಿ ತಮ್ಮ ಸರದಿ ಯಾವಾಗ ಬರುತ್ತೆ ಗ್ಯಾಸನ್ನು ಫಿಲ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಕಾಯ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಕೇವಲ ಒಂದು ಏರಿಯಾದ ಒಂದು ಬಂಕ್ನ ಮುಂದೆ ಕಾಣಸಿಗುವಂಥ ದೃಶ್ಯಗಳು. ಸುಮಾರು 3 ರಿಂದ 4 ಕಿಲೋಮೀಟರ್ವರೆಗೂ ಕೂಡ ಆಟೋ ಚಾಲಕರು ಈಗ ಕ್ಯೂನಲ್ಲಿ ನಿಂತಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಒಂದು ಆಟೋ ಗ್ಯಾಸ್ ಎಮರ್ಜೆನ್ಸಿ ನಮ್ಮ ರಾಜ್ಯದಲ್ಲಿ, ನಮ್ಮ ನಗರದಲ್ಲಿ ಉಲ್ಬಣಿಸಿದೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ರಸ್ತೆಯ ಎರಡೂ ಬದಿ, ಇದು ಕೇವಲ ಒನ್ ಸೈಡ್ ವಿಜುವಲ್ಸ್ ಅಷ್ಟೇ. ಮತ್ತು ಆ ಕಡೆಯಿಂದ ಇದೇ ಥರದ ಒಂದು ಕ್ಯೂ ಇದೆ. ಸುಮಾರು 3 ರಿಂದ 4 ಕಿಲೋಮೀಟರ್ವರೆಗೂ ಕೂಡ ಈ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ನೋಡಿ, ಆಟೋ ತಳ್ಕೊಂಡು ಬಂದು ನಿಲ್ಲಿಸ್ತಿದ್ದಾರೆ, ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಇದರ ಕುರಿತಾಗಿ ಅಂದರೆ ಈ ಒಂದು ದುಸ್ಥಿತಿಯ ಕುರಿತಾಗಿ, ಈ ಒಂದು ಸಂಕಷ್ಟದ ಸಮಯದ ಕುರಿತಾಗಿ ನಮ್ಮ ಪ್ರತಿನಿಧಿ ಸವಿತಾ ರಾಮಕೃಷ್ಣ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನಗರದಲ್ಲಿ ಇನ್ನೂ LPG ಸಮಸ್ಯೆ ಬಗೆಹರಿದಿಲ್ಲ. ಆಟೋ ಚಾಲಕರ ಕಷ್ಟ ತೀರದಾಗಿದೆ. ದುಡಿಮೆ ಇಲ್ಲ, ದುಡ್ಡಿಲ್ಲ, ಜೀವನ ನಡೆಸೋದು ಹೇಗೆ ಅಂತ ಸಂಕಷ್ಟವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನಾನು RT ನಗರದ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಬೆಳಗಿನ ಜಾವ 5 ಗಂಟೆಯಿಂದ ಈ ಭಾಗದಲ್ಲಿ ಆಟೋ ಚಾಲಕರು ಬಂದು ಕ್ಯೂ ನಿಂತಿರುವಂತಹದ್ದು. ಪ್ರಮುಖವಾಗಿ ಲಿಮಿಟೇಷನ್ ಮಾಡಿದ್ದಾರೆ. ಅಂದರೆ ಫುಲ್ ಈ ಒಂದು LPG ಸಿಗಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಲಿಕ್ಕೆ ಆಗಲ್ಲ. ಲೀಟರ್ ಎಷ್ಟು 1-3-4 ಲೀಟರ್ ಅಷ್ಟೇ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ರಸ್ತೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇಂಡಿಯನ್ ಆಯಿಲ್ದು 2 ಪೆಟ್ರೋಲ್ ಬಂಕ್ ಇದ್ದಾವೆ. ಸೊ ಆ ಭಾಗದಲ್ಲಿಯೂ ಕೂಡ ದೃಶ್ಯದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ರೋಷನ್ ಅವರು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ಭಾಗದಲ್ಲಿಯೂ ಕೂಡ ಒಂದು ಪೆಟ್ರೋಲ್ ಬಂಕ್ ಇದೆ. ಸೊ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಆಟೋ ಚಾಲಕರು, ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಕ್ಯೂ ನಿಂತಿದ್ದಾವೆ. ಸೊ 5 ಗಂಟೆಯಿಂದ ಇಲ್ಲಿ ಕ್ಯೂ ನಿಂತಿರುವಂತಹದ್ದು. ಇನ್ನೂ ಸರದಿ ಬಂದಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ನಮಗೆ ಸರಿಯಾಗಿ LPG ಸಿಗ್ತಾ ಇಲ್ಲ. ಸುತ್ತಮುತ್ತಲಿನ ಬಂಕ್ಗಳೆಲ್ಲ ಕ್ಲೋಸ್ ಆಗಿದ್ದಾವೆ. ಕಳೆದ 1 ತಿಂಗಳಿಂದ ನಮ್ಮ ಕಷ್ಟನ ಯಾರೂ ಕೇಳ್ತಾ ಇಲ್ಲ. ಸೊ ದುಡಿಮೆನೂ ನಿಂತಿದೆ ಅಂತ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಇದ್ದಾರೆ ಆಟೋ ಚಾಲಕರು, ಎಷ್ಟೊತ್ತಿಗೆ ಬಂದಿದ್ದಾರೆ, ಏನು ಸಮಸ್ಯೆ ಆಗ್ತಿದೆ, ಇನ್ನೂ ಈ ಸಮಸ್ಯೆ ಸಾಲ್ವ್ ಆಗಿಲ್ವಾ, ಯಾವ ರೀತಿ ಈ ಒಂದು ಸಿಚುಯೇಷನ್ನ ನಿಭಾಯಿಸ್ತಾ ಇದ್ದಾರೆ, ಒಟ್ಟಾರೆ ಮಾತಾಡಿಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಸಿಗ್ತಾ ಇದೆನಾ? ಇಲ್ಲ, ಲೈನ್ ಮೇಲೆ ಇದಿರಿಲ್ಲ. ಇಲ್ಲಿ ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಾ? ಬೆಳಗ್ಗೆ 6 o'clock. ಇನ್ನೂ ಬಂದಿಲ್ಲ ಕ್ಯೂ? ಇನ್ನೂ ಬಂದಿಲ್ಲ, ಇನ್ನೂ ಅಲ್ಲಿ ಗಂಟೆ ಐತೆ. ಕ್ಯೂನ ಹೆಂಗ್ ನಡೆಸ್ತಿದ್ದೀರಿ? ಸೊ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಒಂದು ಈ ಭಾಗದಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ತಮ್ಮ ಸರದಿ ಬಂದರೆ ಸಾಕು ಅಂತ. ಇಲ್ಲಿ ವಯಸ್ಸಾದಂತಹ ಆಟೋ ಚಾಲಕರ ಕಷ್ಟನ ತೋರಿಸ್ತಾ ಹೋಗ್ತೀವಿ. ಮನೆಯಲ್ಲಿ ಖರ್ಚು ವೆಚ್ಚ ಇರುತ್ತೆ, ದಿನಸಿ ಇರುತ್ತೆ, ವಯಸ್ಸಾಗಿದೆ, ಅವರಿಗೆ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಇರುತ್ತೆ. ಸೊ ಇಂತಹ ಇಡೀ ವಯಸ್ಸಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ. ಆದರೆ ದುಡಿಮೆ ಇಲ್ಲ. ಕಳೆದ 15 ದಿನಗಳಿಂದ ಅಥವಾ 1 ತಿಂಗಳಿಂದ ಗ್ಯಾಸ್ ಸಿಗ್ತಾ ಇಲ್ಲ. ಕ್ಯೂ ನಿಲ್ತಾ ಇದ್ದಾರೆ ಬಿಸಿಲಲ್ಲಿ. ವಯಸ್ಸಾದವರು ಅಷ್ಟೇ ಅಲ್ಲದೆ ಆಟೋ ತಳ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಎಲ್ಲಿಂದ ಬಂದಿದ್ದಾರೆ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಇದು ನಾಗವಾರ. ಎಲ್ಲಿಯೂ ಸಿಗ್ತಾ ಇಲ್ವಾ? ಎಲ್ಲಿ ಸಿಗ್ತಾ ಇಲ್ಲ ಅಮ್ಮ, ಎಲ್ಲೇ ಸಿಕ್ಕೋದು. ಅದಕ್ಕೋಸ್ಕರ ಅಲ್ಲಿ ಹಾಕ್ತಾರೆ. ಎಷ್ಟು ಸಮಸ್ಯೆ ಆಗ್ತಿದೆ? 2 ದಿವಸ ಆಯ್ತು ಹಾಕಿ, ಇವಾಗ ಹಾಕ್ಬೇಕು. ಬಾಡಿಗೆ ಬರ್ತಾ ಇದಾವ ಹೆಂಗೆ? ಬಾಡಿಗೆ ಬರುತ್ತೆ, ಗಾಡಿ ಚೆನ್ನಾಗಿದ್ರೆ ಗಾಡಿ ಬರುತ್ತೆ, ಗ್ಯಾಸ್ ಚೆನ್ನಾಗಿದ್ರೆ. ಗ್ಯಾಸ್ ಇಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ? ಈಗ ಅಂಕಲ್, ಬೇರೆಯವ್ರು ನೋಡಿದ್ರೆ ಬಿಸಿಲಿದೆ, ಈ ಬಿಸಿಲಲ್ಲಿ ಇಷ್ಟು ವಯಸ್ಸಲ್ಲಿ ತಳ್ಕೊಂಡು ಹೋಗ್ತಾ ಇದ್ದೀರಾ? ಏನು ಮಾಡೋದಮ್ಮ, ಕಷ್ಟ ಅಷ್ಟಂಗಿದೆ, ಮಾಡಲೇಬೇಕು, ತಳ್ಕೊಂಡು ಹೋಗ್ಬೇಕು. ಏನು ಮಾಡೋದು? ಮನೆ ಬಾಡಿಗೆ, ದಿನಸಿ, ಮನೆ ಹೆಂಗ್ ನಿಭಾಯಿಸ್ತಾ ಇದ್ದೀರಿ? ನಿಮ್ಗೂ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ಭಾಳ ಕಷ್ಟ ಆಗ್ತಾ ಇದೆಯಮ್ಮ. ಬಾಡಿಗೆಲ್ಲ ಕೊಡಬೇಕು, ಮಕ್ಕಳಿಗೆ ಸ್ಕೂಲ್ ಫೀಸ್ ಕೊಡಬೇಕು, ಕಷ್ಟ ಆಗತ್ತೆ. ಏನು ಮಾಡೋದು? ನೀವೇ ದುಡಿತಾ ಇರೋದಾ? ನಿಮ್ಮ ಮನೆಯಲ್ಲಿ ಬೇರೆ ಯಾರು ಇಲ್ವಾ? ಇಲ್ಲ, ನಾನು ಒಬ್ಬನೇ ಇರೋದು. ನೀವೇ ಮನೆ ನಿಭಾಯಿಸೋದು? ಹೌದು. ಕಷ್ಟ ಆಗ್ತಿದೆ. ಓಕೆ ಸರ್, ಎಲ್ಲಿಂದ ಬಂದಿದ್ದೀರಿ? ಆಟೋ
ಅದೇ ಎಲ್ಲಿಂದ ಬಂದ್ರಿ? HBR ಲೇಔಟಿಂದ. ಎಷ್ಟೊತ್ತಾಯ್ತು ಕ್ಯೂ ನಿಂತು? ನಾವು 6 ಗಂಟೆಗೆ ಬಂದ್ವಿ ಬೆಳಗ್ಗೆ. ಹಾಂ, ಏನು ಸಿದ್ದರಾಮಯ್ಯ ಮ್ಯಾಚ್ ನೋಡ್ತಾ ಇದ್ದಾರೆ, ಬಡವ್ರ ಕತೆ ಎಲ್ಲ ನೋಡಲ್ವಾ ಅವರು? ಹಾಂ, ಏನ್ರಿ ಓಟಿಗೆ ಬರ್ತಾರೆ, ನಮಗೆ 500 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ ಇಲ್ಲಿ. ಜನ ಕಷ್ಟಪಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಇದು ಮಾಡಿಕೊಂಡು ಓಟಿಗೆ ಮಾತ್ರ ಬರ್ತಾರೆ. ಏನಾದ್ರು ಪರಿಹಾರ ಕೊಡಬೇಕಲ್ಲ. ಯಾಕೆ ನಿಮ್ಮ ಸಮಸ್ಯೆ ಅವ್ರು ಕಾಣ್ತಿಲ್ಲ? ಅವ್ರು ಕೇಳಬೇಕು. ಅವ್ರು AC ರೂಮ್ನಲ್ಲಿ ಇದ್ರೆ ಎಲ್ಲಿ ಕಾಣುತ್ತೆ? ಆಚೆ ಬರಬೇಕು, ನಮ್ಮ ಥರ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ಆಹಾರ ಸಚಿವರು ಕೂಡ ಹೇಳ್ತಾರೆ ಒಂದ್ ಹಂತಕ್ಕೆ ಸಿಚುಯೇಷನ್ ಕಂಟ್ರೋಲ್ ಬಂದಿದೆ, ಅಷ್ಟೊಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಕಂಟ್ರೋಲ್ ಬ್ಯಾಂಗ್ಳೂರಲ್ಲಿ ಒಂದೇ ಬಂಕಲ್ಲಿ ಗ್ಯಾಸು, ಬೇರೆ ಎಲ್ಲಿ ಇಲ್ಲ. ನೆನ್ನೆ ಫುಲ್ ಸುತ್ತಿದ್ವಿ 20 ಬಂಕು, ಎಲ್ಲಿ ಗ್ಯಾಸ್ ಇಲ್ಲ. ಸುಮ್ಮನೆ ಹೇಳ್ಕೊಂಡಿದ್ರೆ ಆಗುತ್ತಾ? ಬಂದು ನೋಡಬೇಕು, ಜನ ಕಷ್ಟ ನೋಡಬೇಕು, ನೋಡ್ಬಿಟ್ಟು ಇದು ಮಾಡಬೇಕು. ಶಾಸಕರಿಗೆ IPL ಮ್ಯಾಚ್ ಟಿಕೆಟ್ ಸಿಗ್ತಾ ಇಲ್ಲ ಅಂತ ವಿಧಾನಸೌಧದಲ್ಲಿ ಮಾತಾಡಿದ್ ನೆಕ್ಸ್ಟ್ 2 ಅದೇ ಮುಖ್ಯ ಅವ್ರಿಗೆ, ಅದೇ ಮುಖ್ಯ. ನಮ್ಗೆ ಊಟ ಸಿಗ್ತಾ ಇಲ್ಲ, ಅವ್ರಿಗೆ IPL ಟಿಕೆಟ್ ಸಿಗ್ತಾ ಇಲ್ವಾ? ಏನ್ ಜನನು ಹೋಗಿ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಮೋಸ ಸರ್ಕಾರ. ಜನಕ್ಕೆ ಏನ್ ನೋಡ್ತಾ ಇಲ್ಲ. ಹೋಪ್ಲೆಸ್ ಸರ್ಕಾರ ಇದು. ಮುಂದೆ ಇವ್ರು ಬರೋದೇ ಇಲ್ಲ ಅಷ್ಟೇ. ಸರ್, ನಿಮ್ಮ ಆಕ್ರೋಶ ಬಿಟ್ಟು ಕುಟುಂಬ ಹೆಂಗ್ ನಿಭಾಯಿಸ್ತಾ ಇದ್ದೀರಾ? ವಯಸ್ಸಾದವ್ರು ಇದ್ದಾರೆ, ಅವರೇ ಮನೆ ನಿಭಾಯಿಸೋದು. ಸೊ ಅಂತಹದ್ದೊಂದು ಸಿಚುಯೇಷನ್ ಅಲ್ಲಿ ಕುಟುಂಬ ಹೆಂಗ್ ನಿಭಾಯಿಸ್ತಾ ಇದ್ದೀರಿ? ಏನ್ ಮಾಡೋದು? ಫುಲ್ ಊಟ ತಿನ್ನೋದು, ಅರ್ಧ ಊಟ ತಿಂತೀವಿ. ಒಂದ್ ದಿವಸ ಗಾಡಿ ಹೋದ್ರೆ ಒಂದ್ ದಿವಸ ಗ್ಯಾಸ್ಗೆ ನಿಂತ್ಕೊಳ್ತೀವಿ. ಎಲ್ಲಿಂದ ನಾವು ಇದು ಮಾಡೋದು? ನಮ್ಮ ಸಮಸ್ಯೆ ಬಂದು ನೋಡಬೇಕು ಮಿನಿಸ್ಟ್ರುಗಳು. ಏನೋ ಒಂದು ಕಿಟ್ ಕೊಡಬೇಕು, ಒಂದು 5,000 ಕಿಟ್ಟನ್ನು ಕೊಡಬೇಕು ಒಂದು ತಿಂಗಳಿಗೆ, ಅವ್ರ ಫ್ಯಾಮಿಲಿ ಮೈಂಟೈನ್ ಮಾಡೋಂಗೆ. ಏನು ಕೊಡಲಿಲ್ಲ ಅಂದರೆ ಏನು ಅರ್ಥ ಹೇಳಿ? ಇವರೆಲ್ಲ ಏನಕ್ಕೆ ಮಿನಿಸ್ಟ್ರ್ ಇದ್ದಾರೆ? ಏರಿಯಾ MLA ಎಲ್ಲ ಏನು ಮಾಡ್ತಾ ಇದ್ದಾರೆ ಹೇಳಿ? ಅವ್ರವ್ರ ಮನೆಯಲ್ಲಿ ಕುತ್ಕೊಂಡ್ರೆ ಆಗುತ್ತಾ? ಬೇರೆ ಏನಾರ ಬಂದುಬಿಡ್ತಾರೆ, ಅವ್ರವ್ರಿಗೆ 500 ರೂಪಾಯಿ ಕರ್ಕೊಂಡೋಗಿ ಓಟ್ಗೆ ಇದು ಮಾಡ್ತಾರೆ, ಸ್ಪೀಚ್ ಮಾಡೋಕ್ಕೆ ಜನ ಸೇರಿಸ್ಕೊಳ್ತಾರೆ. ಇದಕ್ಕೆಲ್ಲ ಉಪಕಾರ ಮಾಡಲ್ಲ ಅವರು. ನೋಡಿದ್ರಲ್ಲ, ದುಡಿಯೋರ್ಗ್ ಮಾತ್ರ ದುಡ್ಡಿನ ಬೆಲೆ ಗೊತ್ತು. ನಮಗೆ ದುಡಿಮೆನೂ ಇಲ್ಲ, ಈ ಕಡೆ ದುಡ್ಡು ಬರ್ತಾ ಇಲ್ಲ. ಸರ್ಕಾರಕ್ಕೆ ನಮ್ಮ ಕಷ್ಟ ಯಾಕೆ ಕಾಣ್ತಾ ಇಲ್ಲ? ಅದರಲ್ಲಿಯೂ ರಾಜಕಾರಣಿಗಳಿಗೆ ಆಟೋ ಚಾಲಕರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. IPL ಮ್ಯಾಚ್ ಹೆಂಗ್ರಿ ನೋಡ್ತೀರಾ? ಸಾಲು ಸಾಲಾಗಿ ಆಟೋಗಳು ರಸ್ತೆಯಲ್ಲಿ ನಿಂತಿದ್ದಾವೆ, ದುಡಿಮೆ ಇಲ್ಲ, ನಮ್ಮ ಸಮಸ್ಯೆ ಯಾಕೆ ಕಾಣ್ತಿಲ್ಲ ಅಂತ ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.